ಮಾರ್ತಂಡ ಸನ್ಮಂಡಲ ಮಧ್ಯವೃತ್ತಂ ನಾರಾಯಣಂ ಭಕ್ತಪರಾಯಣಂ ತ್ವಾಂ ಸಂಸೇವ್ಯ ದಿವ್ಯ ಸ್ತುತಿಭಿರ್ಜನೋಯಂ ಸರ್ವೋಪಿ ಸರ್ವಂ ಪುರುಷಾರ್ಥಮೇತು. ನಾರಾಯಣ. ಸುಧಾ ಅವ್ರು ಹೇಳಿ. ಭ್ರೂವಿಭ್ರಮೇಣೈವ ಜಗಂತಿ ಹಂತುಂ ಭ್ರಮೇಣ ಜಗಂತಿ ಹಂತುಂ ಭೂವಿಭ್ರಮೇಣ ಜಗಂತಿ ಹಂತುಂ ದ್ರಷ್ಟುಂ ಪುನಃ ಪಾಲಯಿತುಂ ಪ್ರಭೋಸ್ತೆ ಸ್ರಷ್ಟುಂ ಪುನಃ ಪಾಲಯಿತುಂ ಪ್ರಭೋಸ್ತೆ ಸ್ರಷ್ಟುಂ ಪುನಃ ಪಾಲಯಿತುಂ ಪ್ರಭೋಸ್ತೆ ರಕ್ಷೋ ವಧೋ ನಾದ್ಭುತಮತ್ರ ಯದ್ವತ್ ರಕ್ಷೋ ವಧೋ ನಾದ್ಭುತಮತ್ರ ಯದ್ವತ್ ರಕ್ಷೋ ವಧೋ ನಾದ್ಭುತಮತ್ರ ಯದ್ವತ್ ರಕ್ಷೋ ವಧೋ ನಾದ್ಭುತಮತ್ರ ಯದ್ವತ್ ಸ್ಥೂಲಪ್ರದಾಹ ಪ್ರಳಯಾನಲಸ್ಯ ಸ್ಥೂಲಪ್ರದಾಹ ಪ್ರಳಯಾನಲಸ್ಯ ಸ್ಥೂಲಪ್ರದಾಹ ಪ್ರಳಯಾನಲಸ್ಯ ಭ್ರೂವಿಭ್ರಮೇಣೈವ ಜಗಂತಿ ಹಂತುಂ ಸಮರ್ಥಃ ಸ್ರಷ್ಟುಂ ಪುನಃ ಪುನಃ ಪಾಲಯಿತುಂ ಪ್ರಭೋಃ ತೇ ರಕ್ಷೋವಧಃ ನ ಅತ್ರ ಅದ್ಭುತಂ ಯದ್ವತ್ ಪ್ರಳಯಾನಲಸ್ಯ ಸ್ಥೂಲಪ್ರದಾಹ ಯದ್ವತ್ ತಥಾ. ಭ್ರೂ ಅಂದ್ರೆ ಹುಬ್ಬು. ಹುಬ್ಬಿನ ಕೇವಲ ಅಲುಗಾಡಿಸುವಿಕೆಯಿಂದಲೇನೆ ಜಗತ್ತುಗಳನ್ನು ಸೃಷ್ಟಿಸುವುದಕ್ಕೆ, ಪಾಲಿಸುವುದಕ್ಕೆ, ಕೊನೆಗೆ ಮುಗಿಸುವುದಕ್ಕೂ ಸಮರ್ಥನಾದ ನಿನಗೆ ಈ ರಾಕ್ಷಸರ ಸಂಹಾರ ಅನ್ನುವಂಥದ್ದು ದೊಡ್ಡ ಕೆಲಸವೇ ಅಲ್ಲ. ಅದು ಹೇಗೆ ಅಂದ್ರೆ, ಪ್ರಳಯ ಕಾಲದ ಬೆಂಕಿಗೆ ಒಂದು ದೊಡ್ಡ ಹತ್ತಿಯ ಮೂಟೆಯನ್ನ ಹಾಕಿದ್ರೆ ಅದು ಹೇಗೆ ಕ್ಷಣ ಮಾತ್ರದಲ್ಲಿ ಸುಟ್ಟು ನಿರ್ನಾಮ ಮಾಡುತ್ತೋ ಅದೇನು ದೊಡ್ಡ ಅದ್ಭುತ ಅಲ್ಲ. ಪ್ರಳಯದ ಬೆಂಕಿಗೆ ಒಂದು ಹತ್ತಿಯ ಉಂಡೆ ಹಾಕಿದ್ರೆ ಅದು ಸುಟ್ಟೋಗುತ್ತೆ ಅಂತ ಅನ್ನೋದು ದೊಡ್ಡ ವಿಷಯನ. ಇಡೀ ಪ್ರಳಯ ಕಾಲದಲ್ಲಿ ಜಗತ್ತನ್ನೇ ನುಂಗಿ ಹಾಕುವವನಿಗೆ ಒಂದಿಷ್ಟು ಜನ ರಾಕ್ಷಸರನ್ನ ಸಂಹಾರ ಮಾಡುವಂತಹ ಕೆಲಸ ಅದೇನು ದೊಡ್ಡ ಕೆಲಸನ? ಭ್ರೂ ವಿಭ್ರಮದಿಂದಲೇನೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನ ನಡೆಸುವಂತಹ ನಿನಗೆ ಜಗತ್ತಿನಲ್ಲಿ ರಾಕ್ಷಸರ ಉಪಟಳವನ್ನ ಪರಿಹರಿಸುವುದೊಂದು ಅದ್ಭುತವಾದ ಕಾರ್ಯವೇನಲ್ಲ, ಅಥವಾ ಕಷ್ಟದ ಕೆಲಸವೇನಲ್ಲ. ಹೇಗೆ ಅತ್ಯಂತ ಇಡೀ ಪ್ರಳಯವನ್ನೇ, ಇಡೀ ಜಗತ್ತನ್ನೇ ನುಂಗುವ ಪ್ರಳಯದ ಅಗ್ನಿಗೆ ಬೆಂಕಿ ಹತ್ತಿಯ ರಾಶಿಯೊಂದು ಸುಟ್ಟು ಭಸ್ಮವಾಗುವುದು ಹೇಗೆ ಪದ್ಯದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಭ್ರುವಃ ವಿಭ್ರಮಃ ಭ್ರೂ ವಿಭ್ರಮಃ ತೇನ ಭ್ರೂ ವಿಭ್ರಮೇಣ. ತೃತೀಯ ವಿಭಕ್ತಿ ಏಕವಚನ. ಏವ ಅವ್ಯಯ ಜಗಂತಿ ಜಗಜ್ಜಗತಿ ಜಗಂತಿ ಜಗಜ್ಜಗತಿ ಜಗಂತಿ. ಅದು ಪ್ರಥಮ ವಿಭಕ್ತಿ ಬಹುವಚನ. ಜಗತ್ತಂತು ಶಬ್ದ ನಪುಂಸಕಲಿಂಗ. ಹಂತುಂ ಸ್ರಷ್ಟುಂ ಪಾಲಯಿತುಂ ತುಮನ್ ಪ್ರತ್ಯಯಾಂತಂ ಅವ್ಯಯಂ ಪುನಃ ಅವ್ಯಯ. ಪ್ರಭೋಃ ಷಷ್ಠಿ ಏಕ ತೇ ಷಷ್ಠಿ ಏಕ. ರಕ್ಷೋವಧಃ ರಕ್ಷಸಾಂ ವಧಃ ರಕ್ಷೋವಧಃ ಪುಲ್ಲಿಂಗ ಪ್ರಥಮ ಏಕ. ನ ಅದ್ಭುತಂ ನಾದ್ಭುತಂ ಅದು ಕ್ರಿಯಾ ವಿಶೇಷಣ ಆಯಿತು. ಅತ್ರ ಅವ್ಯಯ ಯದ್ವತ್ ಯಾವುದರಂತೆಯೋ ಅದರಂತೆ. ಅದು ಇವಾರ್ಥಕದಲ್ಲಿ ವತ್ ಪ್ರತ್ಯಯ ಬಂದದ್ದು. ಸ್ಥೂಲ ಪ್ರದಾಹ. ಸ್ಥೂಲ ಅಂದ್ರೆ ಹತ್ತಿ, ಪ್ರದಾಹ ಅಂದ್ರೆ ಸುಡುವುದು. ಸ್ಥೂಲ ಪ್ರದಾಹ ಹತ್ತಿಯನ್ನು ಸುಡುವುದು. ಪ್ರದಹತಿ ಇತಿ ಪ್ರದಾಹ. ಸ್ಥೂಲಂ ಪ್ರದಹತಿ ಇತಿ ಸ್ಥೂಲ ಪ್ರದಾಹ ಅಥವಾ ಸ್ಥೂಲಸ್ಯ ಪ್ರದಾಹ ಸ್ಥೂಲ ಪ್ರದಾಹ. ಪ್ರಳಯ ಅನಲಸ್ಯ ಪ್ರಳಯಕಾಲೀನಸ್ಯ ಅನಲಸ್ಯ ಪ್ರಳಯಕಾಲೀನಸ್ಯ ಅನಲಃ ಪ್ರಳಯಾನಲಃ ತಸ್ಯ ಪ್ರಳಯಾನಲಸ್ಯ ಷಷ್ಠಿ ಏಕ. ಹೇಳಿದರೆ ಗುರುರಾಜ ಹೇಳು. ಅನನ್ಯಸಾಧ್ಯೇನ ತಥಾಪಿ ಶತ್ರೋಃ ಅನನ್ಯಸಾಧ್ಯೇನ ತಥಾಪಿ ಶತ್ರೋಃ
ವಧೇನ ರಕ್ಷಸ್ಯ ಕಿಲಾಮರಾಂಸ್ತ್ವಂ ವಧೇನ ರಕ್ಷಸ್ಯ ಕಿಲಾಮರಾಂಸ್ತ್ವಂ ವಧೇನ ರಕ್ಷಸ್ಯ ಕಿಲಾಮರಾಂಸ್ತ್ವಂ ನಮೋ ನಮೋ ರಾಮ ನಮೋ ನಮಸ್ತೆ ನಮೋ ನಮೋ ರಾಮ ನಮೋ ನಮಸ್ತೆ ನಮೋ ನಮೋ ರಾಮ ನಮೋ ನಮಸ್ತೆ ತದೇತಿ ತುಷ್ಟಾವ ವಿಧಿಸ್ವತಾತಂ ಸದೇತಿ ತುಷ್ಟಾವ ವಿಧಿಸ್ವತಾತಂ ಸದೇತಿ ತುಷ್ಟಾವ ವಿಧಿಸ್ವತಾತಂ ವಿಧಿ ಸ್ವತಾತಂ ತುಷ್ಟಾವ ರಾಮನನ್ನು ಚತುರ್ಮುಖ ಹಾಡಿ ಹೊಗಳಿದ. ಏನು ಅಂತ ಹಿಂದೆ ಹೇಳಿದ ರೀತಿಯಲ್ಲಿ ಇಡೀ ಜಗತ್ತನ್ನ ಸುಡುವವನು, ಇಡುವವನು, ಕೊಡುವವನು, ಅಥವಾ ಅದಕ್ಕೆ ಸೃಷ್ಟಿಯನ್ನ ತರುವವನು, ಇಂಥವನಿಗೆ ರಾಕ್ಷಸಿನ ಸಂಹಾರ, ರಾಕ್ಷಸರ ಗುಂಪನ್ನ ನಿರ್ನಾಮ ಮಾಡೋದು ಒಂದು ದೊಡ್ಡ ಕೆಲಸ ಅಲ್ಲ. ಹಾಗಿದ್ರು ತಥಾಪಿ ಸುಲಭವಾಗಿದ್ರು ಕೂಡ ಇದು ಅನ್ಯಸಾಧ್ಯ ಅಲ್ಲ, ಅನನ್ಯ ಸಾಧ್ಯ. ದೇವರಿಗೆ ಪ್ರಳಯ ಕಾಲದಲ್ಲಿ ಒಂದು ಬೆಂಕಿಯ ಒಂದು ಹತ್ತಿಯ ಉಂಡೆಯನ್ನು ಸುಡುವುದು ಅಂತ ಸುಲಭ ಅನ್ನುವ ಹಾಗೆ ಬೇರೆಯವರಿಗೆ ಕೆಲಸ ಹೇಳೋಣ ಅಂದ್ರೆ ರಾಕ್ಷಸರ ಉಪಟಳವನ್ನ ಪರಿಹರಿಸೋಣ ಅಂದ್ರೆ ಅನನ್ಯ ಸಾಧ್ಯ. ಇದು ಬೇರೆಯವರಿಂದ ಸಾಧ್ಯವಾಗುವಂತದ್ದಲ್ಲ. ತಥಾಪಿ ಅನನ್ಯ ಸಾಧ್ಯೇನ ಶತ್ರೋಹ ವಧೇನ, ಶತ್ರುಗಳ ಸಂಹಾರದಿಂದ ರಕ್ಷಸಿ ಅಖಿಲಾಮರನ್ಸ್ತ್ವಂ, ಅಖಿಲ ಅಮರಾನ್ ತ್ವಂ ರಕ್ಷಸಿ, ಶತ್ರುಗಳ ವಧೆಯಿಂದ ಅಖಿಲ ದೇವತೆಗಳನ್ನು ನೀನು ರಕ್ಷಸಿ, ನೀನು ರಕ್ಷಿಸುತ್ತಿರುವಿ. ಓ ರಾಮನೇ ನಿನಗೆ ನಮಃ, ಓ ರಾಮನೇ ನಿನಗೆ ನಮಃ, ಓ ರಾಮನೇ ನಿನಗೆ ನಮೋ ನಮಃ, ನಿನಗೆ ಸದಾ ನಮಃ. ಹೇಳಿ ಗೊತ್ತಾಗ್ಲಿಲ್ಲ. ನಮೋ ನಮೋ ರಾಮ ನಮೋ ನಮಸ್ತೆ. ಒಂದು ನಮಸ್ಸು 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 ನಮಸ್ಸು, ನಿಂಗೆ ದೊಡ್ಡ ನಮಸ್ಕಾರ. ಅಂದ್ರೆ ನಮಸ್ಕಾರದ ಪರಾಕಾಷ್ಠೆಯನ್ನ ತಲುಪುವುದಕ್ಕೆ ನಮ್ಮ ಹತ್ರ ಪದಗಳು ಸಾಲದೆ ಹೋದಾಗ ಮತ್ತೆ ಮತ್ತೆ ಅದನ್ನೇ ಹೇಳುವಂತಹ ಒಂದು ವಿಧಾನ ನಮೋ ನಮಸ್ತೆ. ಸದಾ ಇತಿ, ಇದು ಯಾವಾಗ್ಲೂ ಒಮ್ಮೆ ಅಲ್ಲ, ಯಾವಾಗ್ಲೂ ವಿಧಿ ಸ್ವತಾತಂ ತುಷ್ಟಾವ, ತನ್ನ ತಂದೆಯಾದಂತಹ ನಾರಾಯಣನನ್ನ ಸ್ತುತಿಸಿದ. ಕಿಮೇವ ಈಷದ್ಗುಣಕಸ್ಯತೆ ಪ್ರಭೋ ರಕ್ಷೋಬಧೋಶೇಷ ಸುರ ಪ್ರಪಾಲನಂ ಅನನ್ಯ ಸಾಧ್ಯಂ ಹಿ ತಥಾಪಿ ತದ್ವಯಂ ಕೃತಂ ತ್ವಯಾ ತಸ್ಯ ನಮೋ ನಮಸ್ತೆ ಅಂತ ತತ್ವನಿರ್ಣಯದಲ್ಲಿ ಬಂದ ಮಾತಿನ ಸಾರ ಈ ಪದ್ಯದಲ್ಲಿ ಅಡಗಿದ್ದನ್ನು ನಾವು ನೋಡ್ತೇವೆ. ಅನ್ಯೇನ ಸಾಧ್ಯ ಅನ್ಯಸಾಧ್ಯ, ಅನ್ಯಸಾಧ್ಯ ನ ಭವತಿ ಇತಿ ಅನನ್ಯಸಾಧ್ಯ, ತೇನ ಅನನ್ಯಸಾಧ್ಯೇನ ತೃತೀಯ ಏಕ, ತಥಾ ಅಪಿ ಸವರ್ಣ ದೀರ್ಘ ಸಂಧಿ ಎರಡು ಅವ್ಯಯ, ಶತ್ರೋಃ ವಧಃ ಶತ್ರೋರ್ವಧಃ ರೇಫಾದೇಶ ವಿಸರ್ಗ ಸಂಧಿ, ಶತ್ರೋಃ ಷಷ್ಠಿ ಏಕ, ವಧೇನ ತೃತೀಯ ಏಕ, ರಕ್ಷಸಿ ಲಟ್ ಮಧ್ಯಮ ಏಕ, ಅಖಿಲಾಮರಾನ್ ಅಖಿಲಾಶ್ಚತೆ ಅಮರಾಶ್ಚ ಅಖಿಲಾಮರಾಹ ತಾನ್ ದ್ವಿತೀಯ ವಿಭಕ್ತಿ ಏಕವಚನ, ದ್ವಿತೀಯ ವಿಭಕ್ತಿ ಬಹುವಚನ, ತ್ವಂ ಪ್ರಥಮ ವಿಭಕ್ತಿ ಏಕವಚನ, ನಮೋ 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 ಅಂತ 4 ಸಲ ಬಂದಿದೆ. ಎಲ್ಲವೂ ಕೂಡ ನಮಸ್ಸು ಶಬ್ದದ ರೂಪ. ರಾಮ ಅಂತ ಸಂಬೋಧನಾ ಪ್ರಥಮ, ತೇ ನಮಃ ಅಂತ ಅಲ್ಲಿಗೆ ಅನ್ವಯ. ತೇ ಅನ್ನೋದು ಷಷ್ಠಿ ವಿಭಕ್ತಿ, ಚತುರ್ಥಿ ವಿಭಕ್ತಿ. ಚತುರ್ಥಿ ವಿಭಕ್ತಿಯಲ್ಲಿ ನಮ ಶಬ್ದ ಬಂದಾಗ ಚತುರ್ಥಿ ವಿಭಕ್ತಿ ಬರಬೇಕು ಅನ್ನೋದು ನಿಯಮ. ಆದ್ರಿಂದಾಗಿ ತೇ ನಮಃ ಅಂತ ಅಲ್ಲಿಗೆ, ಹೇ ರಾಮ ತೇ ನಮಃ. ಸದಾ ಇತಿ ಸದೇತಿ ಗುಣಸಂಧಿ, ಸದಾ ಅವ್ಯಯ ಇತಿ ಅವ್ಯಯ, ತುಷ್ಟಾವ ತುಷತುಷ್ಟೌ ಲಿಟ್ ಪ್ರಥಮ ಏಕ, ವಿಧಿ ಪುಲ್ಲಿಂಗ ಪ್ರಥಮ ಏಕ, ಸ್ವತಾತಂ ಸ್ವಸ್ಯತಾತಃ ತಂ ದ್ವಿತೀಯ ವಿಭಕ್ತಿ ಏಕವಚನ. ಮಂಜುಳಾ ಅವರು ಹೇಳಿ. ದಶಾನನಂ ಸ್ವೇನ, ದೀಪ ಅವರು ಹೇಳಿ. ದಶಾನನಂ ಸ್ವೇನ ದಶಾನನಂ ಸೇನ ವರೇಣ ಗುಪ್ತಂ ವರೇಣ ಗುಪ್ತಂ ನಿರೀಕ್ಷ ರಾಮೇಣ ನಿರೀಕ್ಷ ರಾಮೇಣ ನಿಪಾತಿತಂ ತಂ ನಿಪಾತಿತಂ ತಂ
ಭವಸ್ತದಾ 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 ತಾಮಸಭಾವಮಾಪ್ತೋ 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 ಯೋದ್ಧುಂ ಕ್ರುಧಾ ಯೋದ್ಧುಂ ಕ್ರುಧಾ ಯೋದ್ಧುಂ ಕ್ರುಧಾ ಆಹ್ವಾಸ್ತರಗುಪ್ರವೀರಂ ಆಹ್ವಾಸ್ತರಗುಪ್ತವೀರಂ ಆಹ್ವಾಸ್ತರಗುಪ್ತವೀರಂ ಯಾಕೀಗ ದಶಾನನನ್ನು ಈಗ ಭವ ಅಂದ್ರೆ ರುದ್ರದೇವ ಸ್ತೋತ್ರ ಮಾಡ್ತಾ ಇದ್ದಾನೆ. ತನ್ನ ವರದಿಂದ ದಶಾನನನ್ನು ರಕ್ಷಣೆ ಮಾಡಿದ್ದ. ಗುಪ್ತಂ ಸ್ವೇನ ವರೇಣ ದಶಾನನಂ ಗುಪ್ತಂ ದಶಾನನಂ ರಾಮೇಣ ನಿಪಾತಿತಂ ನಿರೀಕ್ಷ್ಯ ಶ್ರೀರಾಮಚಂದ್ರನ ಬಾಣದ ಪೆಟ್ಟಿಗೆ ಮಲಗಿದ್ದನ್ನು ನೋಡಿ ತಾಮಸಃ ಭಾವ ಒಂದು ಭಕ್ತನ ಕಡೆಗಿನ ಆಕ್ರೋಶ ಭಾವ ಅನ್ನೋದು ರುದ್ರದೇವನನ್ನು ಆವರಿಸಿಕೊಂಡಿತು. ತಾಮಸ ಭಾವ ಆಪ್ತಃ ಯೋದ್ಧುಂ ಕ್ರುಧಾ ಆಹ್ವಾಸ್ತ ಕೋಪದಿಂದ ಕ್ರುಧಾ ಯೋದ್ಧುಂ ಆಹ್ವಾಸ್ತ ಕೋಪದಿಂದ ಯುದ್ಧಕ್ಕೆ ರಘುಪ್ರವೀರನನ್ನು ರಾಮಚಂದ್ರನನ್ನು ಅಂದ್ರೆ ತನ್ನ ಭಕ್ತನನ್ನು ಕೆಣಕಿದ್ದನ್ನು ಅಥವಾ ತನ್ನ ಭಕ್ತನನ್ನು ಉರುಳಿಸಿದ್ದನ್ನು ಆಕ್ರೋಶದಿಂದ ಎದುರಿಸುವುದಕ್ಕೋಸ್ಕರ ಅಥವಾ ಅದಕ್ಕೆ ಒಂದು ಪ್ರತಿಕ್ರಿಯೆ ಭಕ್ತನ ಪರವಾದ ಒಂದು ಪ್ರತಿಕ್ರಿಯೆ ಕೊಡಬೇಕಾದ ಅನಿವಾರ್ಯತೆಯಿಂದ ಆಹ್ವಾಸ್ತ ಬಾ ಯುದ್ಧಕ್ಕೆ ಬಾ ಅಂತ ಹೇನ್ಯ ಸ್ಪರ್ಧಾಯಾಮ್ ಅಂತ ಧಾತು. ಬಾ ನನ್ನ ಜೊತೆಗೆ ಯುದ್ಧಕ್ಕಾಗಿ ಬಾ ಅಂತ ರಾಮಚಂದ್ರನನ್ನು ಆಹ್ವಾನಿಸಿದ. ಯಾರು? ಭವ. ತದಾ ಆಗ ಭವಃ ಭವನು ಸ್ವೇನ ವರೇಣ ಗುಪ್ತಂ ತನ್ನ ವರದಿಂದ ರಕ್ಷಿತನಾಗಿದ್ದ ರಾವಣನನ್ನು ನಿಪಾತಿತಂ ಬಿದ್ದಿರುವುದನ್ನು ಕಂಡು ನಿರೀಕ್ಷ್ಯ ಕಂಡು ತಾಮಸ ಭಾವಮಾಪ್ತಃ ತಾಮಸ ಭಾವಕ್ಕೆ ಒಳಗಾಗಿ ಕ್ರುಧಾ ಕೋಪದಿಂದ ರಘುಪ್ರವೀರಂ ರಘುವೀರನನ್ನು ರಾಮಚಂದ್ರನನ್ನು ಯೋದ್ಧುಂ ಯುದ್ಧಗೈಯಲು ಆಹ್ವಾಸ್ತ ಕೂಗಿ ಕರೆದನು. ದಶಾನನಂ ದ್ವಿತೀಯ ಏಕ ಸ್ವೇನ ವರೇಣ ತೃತೀಯ ಏಕ ಗುಪ್ತಂ ದ್ವಿತೀಯ ಏಕ ನಿರೀಕ್ಷ್ಯ ಯಪ್ರತ್ಯಂತಮವ್ಯಯಂ ರಾಮೇಣ ತೃತೀಯ ಏಕ ನಿಪಾತಿತಂ ದ್ವಿತೀಯ ಏಕ ಭವಃ ಪುಲ್ಲಿಂಗ ಪ್ರಥಮ ಏಕ ತದಾ ಅವ್ಯಯ ತಾಮಸ ಭಾವಂ ತಮಸಃ ಭಾವಃ ತಾಮಸಃ ತಾಮಸಃ ತಾಮಸಶ್ಚಾಸೌ ಭಾವಶ್ಚ ತಾಮಸ ಭಾವಃ ಪುಲ್ಲಿಂಗ ಪ್ರಥಮ ಏಕ ಪುಲ್ಲಿಂಗ ದ್ವಿತೀಯ ಏಕ ತಾಮಸ ಭಾವಾಂ ಆಪ್ತಃ ಕ್ತ ಪ್ರತ್ಯಯಾಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ ಯೋದ್ಧುಂ ತುಮನ್ ಪ್ರತ್ಯಯಾಂತಮವ್ಯಯಂ ಕೃತ್ ಕ್ರುಧೌ ಕ್ರುಧಃ ಕ್ರುಧಾ ತೃತೀಯ ವ್ಯಕ್ತಿ ಏಕವಚನ ಸ್ತ್ರೀಲಿಂಗ ಆಹ್ವಾಸ್ತ ಸ್ಪರ್ಧಾಯಾಂ ಶಬ್ದೇ ಚ ಲಂಗ್ ಲಕಾರ ಪ್ರಥಮ ಪುರುಷ ಏಕವಚನ ರಘುಪ್ರವೀರಂ ರಘುಷು ಪ್ರವೀರಃ ತಂ ದ್ವಿತೀಯ ವ್ಯಕ್ತಿ ಏಕವಚನ. ಭೂಷಣ್ ಅವರು ಹೇಳಿ. ಚಾಪೇನ ರೂಪಂ ರೂಪಂ ಪ್ರತಿಸಂದಧಾನೆ ಪ್ರತಿಸಂದಧಾನೆ ಚರಾಚರೇಶೇ ಚರಾಚರೇಶೇ ವಿಚಚಾಲ ಭೂಮಿ ವಿಚಚಾಲ ಭೂಮಿ ಪೃಥ್ವೀ ಪ್ರಕಂಪೇನ ಪೃಥ್ವೀ ಪ್ರಕಂಪೇನ ಪಪಾತ ಶರ್ವ ಸ ಉತ್ಥಿತೋ ಭೂತ್ ಸ ಉತ್ತಿತೋ ಭೂತ್ ಚ ವಿಶುದ್ಧ ಭಾವಃ ಚ ವಿಶುದ್ಧ ಭಾವಃ ಚರಾಚರೇಶೇ ಶ್ರೀರಾಮಚಂದ್ರನು
ಚರಾಚರೇಶೇ ಚಾಪೇನ ರೂಪಂ ಪ್ರತಿಸಂದಧಾನೆ, ಬಾಣದಲ್ಲಿ ಬಿಲ್ಲಿನಲ್ಲಿ ಬಾಣವನ್ನ ಏರಿಸಲಾಗಿ, ಚರ ಮತ್ತು ಅಚರ ಚರಾಚರ ಪ್ರಪಂಚಕ್ಕೆ ಒಡೆಯನಾಗಿರುವಂತಹ, ಅದನ್ನ ಪರಾಪರ ಪ್ರಪಂಚ ಅಂತನೂ ಪರಾಪರೇಶಿ ಅಂತನೂ ಒಂದು ಪಾಠ ಇದೆ. ಆದ್ರೆ ಚರಾಚರೇಶನಾದಂತಹ ಭಗವಂತ ರೋಪಂ ಬಾಣವನ್ನು ಚಾಪೇನ ಚಾಪದ ದೆಸೆಯಿಂದ ಪ್ರತಿಸಂದಧಾನೆ ಅಂದ್ರೆ ಚಾಪೇನ ಚಾಪದಿಂದ ಹೂಡಲು, ಭೂಮಿ ವಿಚಚಾಲ ಭೂಮಿಯು ನಡುಗಿತು, ಪೃಥ್ವಿ ಪ್ರಕಂಪೇನ ಭೂಮಿಯೇ ನಡುಗಲು, ಸಹ ಶರ್ವ ಪಪಾತ ಎದುರುಗಡೆ ಯುದ್ಧಕ್ಕಾಗಿ ನೆಲೆ ನಿಂತಿದ್ದ ಶರ್ವ ಭೂಮಿ ಕುಸಿದು ಪಪಾತ ಬಿದ್ದ, ಸಹ ವಿಶುದ್ಧ ಭಾವ ಸಹ ಉತ್ಥಿತ ವಿಶುದ್ಧ ಭಾವ ಅಭೂತ್. ಯಾವಾಗ ಬಿದ್ದನೋ ಏಳುವಾಗ ಅವನ ಮನಸ್ಸಿನಲ್ಲಿದ್ದ ಅಭಿಪ್ರಾಯ ಬದಲಾಯಿತು. ಅವನು ಏಳುವಾಗ ಸರಿಯಾಗಿ ಎದ್ದ. ಯಾವಾಗ ಬಿದ್ದ ಅಂದ್ರೆ ತಪ್ಪು ಚಿಂತಿಸಿ ಬಿದ್ದ. ಆದ್ರೆ ಯಾವಾಗ ಚಿಂತನೆ ಶುದ್ಧ ಆಯ್ತು ಆಗ ಅವನಿಗೆ ಏಳ್ಲಿಕ್ಕಾಯ್ತು. ವಿಶುದ್ಧ ಭಾವ ಉತ್ಥಿತ ಅಭೂತ್, ಶುದ್ಧ ಮನಸ್ಕನಾಗಿ ಎದ್ದ. ಇದು ಬೇರೆ ಪುರಾಣದಲ್ಲಿ ಈ ಕಥೆ ಬಂದದ್ದನ್ನ ಇಲ್ಲಿ ನಾರಾಯಣ ಪಂಡಿತರು ಉಲ್ಲೇಖ ಮಾಡಿದ್ದಾರೆ. ಚಾಪೇನ ತೃತೀಯ ಏಕ, ರೋಪಂ ದ್ವಿತೀಯ ಏಕ, ಪ್ರತಿಸಂದಧಾನೆ ಚರಾಚರೇಶೆ ಎರಡು ಸಪ್ತಮಿ ವಿಭಕ್ತಿ ಏಕವಚನ, ಸಂದಧಾನ ಶಾನಚ್ ಪ್ರತ್ಯಯಾಂತವಾದ ಶಬ್ದ, ಚರಾಶ್ಚ ಅಪರಾಶ್ಚ ಚರಾಚರಾಹ ಚರಾಚರಾಣಾಂ ಈಶಃ ಚರಾಚರೇಶಃ ಪುಲ್ಲಿಂಗ ಪ್ರಥಮ ಎ. ಇಲ್ಲಿ ಸಪ್ತಮಿ ವಿಭಕ್ತಿ ಏಕವಚನ. ಚಲ ಸಂಚಲನೆ ಅಥವಾ ಚಲ ಕಂಪನೆ, ವಿಚಚಾಲ ಲಿಟ್ ಪ್ರಥಮ ಏಕ, ಭೂಮಿ ಪುಲ್ಲಿಂಗ ಪ್ರಥಮ ಏಕ, ಪೃಥ್ವಿ ಕಂಪನೇನ ಪೃಥ್ವ್ಯಾಹ ಕಂಪನಂ ಪೃಥ್ವಿ ಪ್ರಕಂಪಃ, ತೇನ ಪೃಥ್ವಿ ಪ್ರಕಂಪೇನ ತೃತೀಯ ವಿಭಕ್ತಿ ಏಕವಚನ ಪುಲ್ಲಿಂಗ. ಪಪಾತ ಪತಲೆಗತೋ ಲಿಟ್ ಪ್ರಥಮ ಏಕ, ಶರ್ವಃ ಪುಲ್ಲಿಂಗ ಪ್ರಥಮ ಏಕ, ಸಃ ಪುಲ್ಲಿಂಗ ಪ್ರಥಮ ಏಕ, ಉತ್ಥಿತಃ ಪುಲ್ಲಿಂಗ ಪ್ರಥಮ ಏಕ, ಅಭೂತ್ ಲುಂಗ್ ಪ್ರಥಮ ಏಕ, ಭೂಸತ್ತಾಯಾಂ ಅಭೂತ್ ಅಭೂತಾಂ ಅಭೂವನ್, ತತ್ ಅಭೂತ್ ಚ ಅಭೂತ್ ಚ ಶ್ಚುತ್ವ ಸಂಧಿ. ವಿಶುದ್ಧ ಭಾವ ವಿಶುದ್ಧ ಭಾವ ಯಸ್ಯ ಸಹ, ಶಿವನಿಗೆ ವಿಶೇಷಣ, ಪುಲ್ಲಿಂಗ ಪ್ರಥಮ ಏಕ. ಸುಮತಿ ಅವರು ಹೇಳಿ. ಪದ್ಮಾಪತೇರಾಶು ಪದ್ಮಾಪತೇರಾಶು ಪದ್ಮಾಪತೇರಾಶು, ಸಪಾದ ಪದ್ಮೇ ಸಪಾದ ಪದ್ಮೇ ಸಪಾದ ಪದ್ಮೇ, ಪಪಾತ ಭಕ್ತ್ಯಾ ಪಪಾತ ಭಕ್ತ್ಯಾ ಪಪಾತ ಭಕ್ತ್ಯಾ, ಭರಿತೋ ಭವೋಥ ಭರಿತೋ ಭವೋಥ ಭರಿತೋ ಭವೋಥ, ಕ್ಷಮಸ್ವ ಲಕ್ಷ್ಮೀ ಕ್ಷಮಸ್ವ ಲಕ್ಷ್ಮೀ ಕ್ಷಮಸ್ವ ಲಕ್ಷ್ಮೀ, ರಮಣಾಪರಾಧಂ ರಮಣಾಪರಾಧಂ ರಮಣಾಪರಾಧಂ, ಶುದ್ಧಾಸ್ತು ಮೇ ಶುದ್ಧಾಸ್ತು ಮೇ ಶುದ್ಧಾಸ್ತು ಮೇ, ಬುದ್ಧಿರಿತಿ ಬ್ರುವಾಣಃ ಬುದ್ಧಿರಿತಿ ಬ್ರುವಾಣಃ ಬುದ್ಧಿರಿತಿ ಬ್ರುವಾಣಃ. ಪದ್ಮಾಪತೆ ಪದ್ಮಾಪತೇಃ ಪದ್ಮಾಪತಿಯಾದಂತಹ ಶ್ರೀರಾಮಚಂದ್ರನ, ಅಥ ಅಂದ್ರೆ ಆ ಬಳಿಕ ಅಂತ, ರಾಮಚಂದ್ರನ ಸಾಮರ್ಥ್ಯವನ್ನ ನೋಡಿದ ಬಳಿಕ ಅಂತ ಅರ್ಥ. ಭವಃ ಭವನು, ಭಕ್ತ್ಯಾ ಭರಿತಃ ಭಕ್ತಿಯಿಂದ ಕೂಡಿದವನಾಗಿ, ಪದ್ಮಾಪತೇಃ ಪಾದಪದ್ಮೇ ಆಶು ಪಪಾತ ಪದ್ಮಾಪತಿಯಾದಂತಹ ಶ್ರೀರಾಮಚಂದ್ರನ ಪಾದಪದ್ಮಗಳಿಗೆ ಕೂಡಲೇ ಅಡ್ಡ ಬಿದ್ದ. ಹೇ ಲಕ್ಷ್ಮೀರಮಣ, ಎಲೆ ಲಕ್ಷ್ಮೀರಮಣನೇ, ಕ್ಷಮಸ್ವ ಅಪರಾಧಂ ಕ್ಷಮಸ್ವ ನನ್ನ ಅಪರಾಧವನ್ನು ಕ್ಷಮಿಸು. ಮೇ ಬುದ್ಧಿ ಶುದ್ಧಾ ಅಸ್ತು ನನ್ನ ಬುದ್ಧಿಯು ಶುದ್ಧವಾಗಲಿ. ಇತಿ ಬ್ರುವಾಣಃ ಹೀಗೆ ಹೇಳುತ್ತಾ ಬಿದ್ದ, ಪಪಾತ ಅಂತ ಅರ್ಥ.
मे बुद्धिः शुद्धास्तु इति ब्रुवाणः पद्मापतेः पादपद्मे आशु पपात. ಯಾವಾಗ ಪದ ಕುಸಿಯೇ ನೆಲಬಹುದು ಮಂಕುತಿಮ್ಮ ಅಂದ್ರೆ ಅದು ಭಗವಂತ ಇದ್ರೆ ಮಾತ್ರ. ಇಲ್ಲ ಅಂದ್ರೆ ಪದ ಕುಸಿಯೇ ನೆಲವೂ ಇಲ್ಲ, ನೆಲದಿಂದನೂ ಕೆಳಕ್ಕೆ ಜಾರಿ ಬೀಳಬೇಕಾಗತ್ತೆ ಅನ್ನುವ ಒಂದು ವಿಶೇಷ ಸಂಧಾನವನ್ನ ಈ ಪದ್ಯದಲ್ಲಿ ಹೇಳ್ತಾರೆ. ಪದ್ಮಾಪತೇಹೆ ಷಷ್ಠಿ ವಿಭಕ್ತಿ ಏಕವಚನ, ಆಶು ಅವ್ಯಯ, ಸಹ ಪುಲ್ಲಿಂಗ ಪ್ರಥಮ ಏಕ, ಪಾದ ಪಾದೌ ಏವ ಪದ್ಮೆ ಪಾದ ಪದ್ಮೆ. ಏನಾಯ್ತು? ಪಾದ ಪದ್ಮದಲ್ಲಿ ಪಾದೇ ಏವ ಪದ್ಮಂ, ಪಾದ ಪದ್ಮಂ, ಪದ್ಮಂ ಪದ್ಮೆ ಪದ್ಮಾನಿ ಅಲ್ವಾ? ಪಾದೌ ಏವ ಪದ್ಮೆ, ಪಾದಃ ಶಬ್ದ ಅಲ್ವಾ? ಪಾದೌ ಪಾದಂ ಇರ್ಬೇಕು ನೋಡಿ. ಪಾದಂ ಪಾದೇ ಪಾದಾನಿ, ಎರಡೂ ತರ ಇದೆ ಅನ್ಸುತ್ತೆ. ಪುಲ್ಲಿಂಗನಿದೆ ಪಾದೇ ಏವ ಪದ್ಮೆ ಪಾದ ಪದ್ಮೆ, ಅದು ಸುಲಭ ಆಗುತ್ತೆ. ತಸ್ಮಿನ್ ಪಾದ ಪದ್ಮೆ. ಪಪಾತ ಪತಲಿಗೆ ತೋಲಿಟ್ಟು ಪ್ರಥಮ ಏಕ, ಭಕ್ತ್ಯಾ ಸ್ತ್ರೀಲಿಂಗ ತೃತೀಯ ಏಕ, ಭರಿತಃ ಪುಲ್ಲಿಂಗ ಪ್ರಥಮ ಏಕ, ಭವಃ ಅಥ ಭವೋಥ, ಭವೋ ಅಥ ಭವೋಥ ಪೂರ್ವರೂಪ ಸಂಧಿ. ಭವಃ ಪುಲ್ಲಿಂಗ ಪ್ರಥಮ ಏಕ, ಅಥ ವ್ಯಯ, ಕ್ಷಮಸ್ವ ಲೋಟ್ ಮಧ್ಯಮ ಏಕ, ಲಕ್ಷ್ಮೀ ಲಕ್ಷ್ಮ್ಯಾಹ ರಮಣಃ ಲಕ್ಷ್ಮೀರಮಣಃ ತಸ್ ಸಂಬೋಧನ ಲಕ್ಷ್ಮೀರಮಣ, ಅಪರಾಧಂ ದ್ವಿತೀಯ ಏಕ, ಶುದ್ಧಾ ಅಸ್ತು ಶುದ್ಧಾಸ್ತು ಸವರ್ಣ ದೀರ್ಘ ಸಂಧಿ, ಶುದ್ಧಾ ಸ್ತ್ರೀಲಿಂಗ ಪ್ರಥಮ ಏಕ, ಅಸ್ತು ಲೋಟ್ ಮಧ್ಯಮ ಲೋಟ್ ಪ್ರಥಮ ಏಕ, ಮೇ ಷಷ್ಠಿ ಏಕ, ಬುದ್ಧಿಃ ಸ್ತ್ರೀಲಿಂಗ ಪ್ರಥಮ ಏಕ ಇತಿ ಅವ್ಯಯ, ಬ್ರುವಾಣಃ ಶಾನಚ್ ಪ್ರತ್ಯಂತ ಶಬ್ದಃ ಬ್ರೂನ್ ಮೆಕ್ತಾಯಂ ವಾಚಿ ಲಟ್ ಪುಲ್ಲಿಂಗ ಪ್ರಥಮ ಏಕ, ಬ್ರುವಾಣಃ. ಇಲ್ಲಿಗೆ 45 ಆಯ್ತು. 36ನೇ ಶ್ಲೋಕದ ಚಿಂತನೆಯನ್ನ ನಾಳೆ ಅನುಸಂಧಾನ ಮಾಡೋಣ. ಶ್ರೀ ಆಚಾರ್ಯ, ಇದು ಭವೋಥ ನೀವು ಪೂರ್ವ ರೂಪ ಹೇಳಿದ್ರೆ, ಶುದ್ಧಾಸ್ತುಗೆ ಶುದ್ಧ ಪ್ಲಸ್ ಅಸ್ತು ಶುದ್ಧಾಸ್ತು ಅದ್ರಲ್ಲೂ ಪೂರ್ವ ರೂಪ ಚಿಹ್ನೆ ಇರೋದ್ರಿಂದ ಸವರ್ಣ, ಅದು ಸವರ್ಣ ಅಂದ್ರೆ ಪೂರ್ವ ರೂಪ ಆಗಲ್ವಾ? ಆದ್ರೆ ಯಾವಾಗ್ಲೂ ಕೂಡ ಓಕಾರ ಮತ್ತು ಏಕಾರದ ಪರದಲ್ಲಿ ಎಸ್ ಇದ್ರೆ ಮಾತ್ರ ಪೂರ್ವ ರೂಪ. ಅಕಾರ ಆಕಾರದ ಪರದಲ್ಲಿ ಅಕಸ್ಮಾತ್ ಎಸ್ ಇದ್ರೆ ಅದು ಸವರ್ಣ ದೀರ್ಘ ಆಗುತ್ತೆ. ಎಸ್ ಚಿಹ್ನೆಯಿಂದ ಯಾವತ್ತೂ ಪೂರ್ವ ರೂಪ ಅಂತ ಪರಿಗಣಿಸ್ಲಿಕ್ಕೆ ಆಗುದಿಲ್ಲ. ಏಂಗ ಪದ ಅಂತ ಅತಿ ಎ ಮತ್ತು ಓ ಅನ್ನುವ ಅಕ್ಷರ ಇದ್ದಾಗ ಮಾತ್ರ ಎಸ್ ಬಂದ್ರೆ ಅದು ಅಳ್ ಅನ್ನೋದು ಅಕಾರ ಪೂರ್ವದ ರೂಪ. ಸಂಧಿ ಆದ್ಮೇಲೂ ಅದೇ ರೀತಿ ಉಳಿಯತ್ತೆ ಅನ್ನುವ ಕಾರಣಕ್ಕಾಗಿ ಪೂರ್ವ ರೂಪ ಸಂಧಿ ಅಂತ ಹೇಳಿದ್ದು. ಆದ್ರೆ ಶುದ್ಧ ಅಸ್ತು ಅನ್ನುವಲ್ಲಿ ಹಾಗೆ ನಿಯಮ ಇಲ್ಲ. ಅದು ಶುದ್ಧ ಅಸ್ತು ಅಂತ ಇದೆ, ಅದರಿಂದಾಗಿ ಸರಿ ಹೋಯ್ತು. ಕೆಲವು ಕಡೆ ಹ್ರಸ್ವಾಕ್ಷರದ ಇದ್ದಾಗ್ಲೂ ಅದು ಎಸ್ ಬಂದ್ರೆ ಆವಾಗ ಅದು ಪೂರ್ವದ ರೂಪ ಹಾಗೆ ಉಳಿಲಿಲ್ಲ, ಪೂರ್ವದ ರೂಪ ಬದಲಾಗಿರುತ್ತೆ, ಹ್ರಸ್ವ ಹೋಗಿ ದೀರ್ಘ ಆಗಿರುತ್ತೆ, ಏನೋ ಒಂದು ಬದಲಾಗಿರುತ್ತೆ. ಆದ್ರೆ ನೆನ್ಪಿರ್ಬೇಕಾದ್ದೇನಂದ್ರೆ ಎ ಓ ಬಿಟ್ಟು ಬೇರೆ ಎಲ್ಲೇ ಅಕ್ಷರ ಮಧ್ಯದಲ್ಲಿ ಬಂತು ಅಂದ್ರೆ ಅಕಾರ ಮಧ್ಯದಲ್ಲಿ ಅದು ಅಕಾರ ಮಾತ್ರ, ಹ್ರಸ್ವ ಅಕಾರ ಮಾತ್ರ, ದೀರ್ಘಾಕಾರ ಆದ್ರೆ ಬರ್ತಿರ್ಲಿಲ್ಲ. ಆದ್ರಿಂದ ಅದು ಪೂರ್ವರೂಪ ಆಗುತ್ತೆ. ಶುದ್ಧಾಸ್ತು ಅನ್ನೋದು ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಆಚಾರ್ಯದಲ್ಲಿ ಗುಣ ಆಗಿ ಪೂರ್ವರೂಪ ಅಲ್ವಾ? ಭವಃ ಗುಣ ಆಗಿ ಮತ್ತೆ ಪೂರ್ವರೂಪ ಅಲ್ವಾ? ಮೊದಲು ವಿಸರ್ಗ ಸಂಧಿ ಆಗಿದೆ, ವಿಸರ್ಗಕ್ಕೆ ಹೂ ಬಂದು ಭವೋ ಅಂತಾಗಿದೆ. ಆಮೇಲೆ ಅಚಕ್ಷರ ಅಂತ ಅನ್ನೋದು ಕಾಣದಂತಾಗಿ ಪೂರ್ವರೂಪ ಸಂಧಿ ಆಗಿದೆ. ಆಯ್ತು, ಸರಿ, ಧನ್ಯವಾದ. ಶ್ರೀಕೃಷ್ಣಾರ್ಪಣಮಸ್ತು.